ನೋಡಿ, ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಸಚಿವ ನಾಗೇಂದ್ರ ಅವರ ರಾಜೀನಾಮೆ. ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಯಾವಾಗ ಆಗುತ್ತೆ? ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ವಿಪಕ್ಷಗಳು ಪಟ್ಟು ಹಿಡಿದಿದೆ. ಅಧಿವೇಶನ ನಡೆಯೋಕ್ಕೂ ಬಿಡಲಿಲ್ಲ. ಅದೆಲ್ಲದರ ನಡುವೆ ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಖಾಲಿ ಇರುವಂತಹ ಒಂದು ಸಚಿವ ಸ್ಥಾನಕ್ಕೆ ಶೀಘ್ರದಲ್ಲೇ ಭರ್ತಿ ಮಾಡಲಾಗುತ್ತೆ, ಇನ್ನೊಂದು 2-3 ದಿನದಲ್ಲಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಹಾಗಾದರೆ ಯಾವ ಮಹಿಳೆಗೆ, ಯಾವ ಕಾಂಗ್ರೆಸ್ ಶಾಸಕಿಗೆ ಜಾಕ್ಪಾಟ್? ಮತ್ತೊಮ್ಮೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲೂ ಮಿನಿಸ್ಟರ್ ಆಗ್ತಾರಾ? ಯಾಕಂದರೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ 3 ವರ್ಷಗಳ ಕಾಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಖಾತೆಯನ್ನು ನಿಭಾಯಿಸ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹಳ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಮತ್ತೊಮ್ಮೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವೆಯಾಗ್ತಾರಾ ಅಥವಾ ಮೊದಲನೇ ಲೀಸ್ಟಲ್ಲಿದ್ದಂತಹ ಗಾಯತ್ರಿ ಶಾಂತೇಗೌಡ ಅವರ ಹೆಸರೇ ಮುನ್ನೆಲೆಗೆ ಬರುತ್ತಾ? ಇನ್ನೂ ಸಾಕಷ್ಟು ಜನ ಇದ್ದಾರೆ. ಇನ್ನೊಂದು 2 ದಿನದಲ್ಲಿ ಮಹಿಳಾ ಮಿನಿಸ್ಟರ್ ಆಯ್ಕೆಯಾಗತ್ತೆ, ಸೇರ್ಪಡೆಯಾಗ್ತಾರೆ. 33 ಸದಸ್ಯರ ಸಂಪುಟ ಸದ್ಯ 34-33 ಇದೆ. ಯಾವುದೇ ಮಹಿಳಾ ಸಚಿವರಿಲ್ಲ. ಖಾಲಿ ಇರೋದು ಒಂದು ಸ್ಥಾನ. ಅದು ಮಹಿಳಾ ಕೋಟಕ್ಕೋಸ್ಕರನೇ ಕಾಯ್ದಿರಿಸಲಾಗಿದೆ. ಸಾಕಷ್ಟು ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಸಾಕಷ್ಟು ಒಂದು ರೀತಿಯಲ್ಲಿ ಹೇಗೆ ಅಂತ ಹೇಳಿದ್ರೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಯಿತು. ಏನ್ರಿ ಇದು, ಶಕ್ತಿ ಯೋಜನೆಗೆ ಬರೀ ಅವ್ರದ್ದು 2,000 ರೂಪಾಯಿ ತಗೊಳಕ ಮಹಿಳೆಯರು ಬೇಕಾಗಿರೋದು ಅಂತ ಹೇಳಿ. ಯಾಕಂದರೆ ಈ ಹಿಂದೆ ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಮುಂಚೂಣಿಯಲ್ಲಿರುತ್ತೆ. 20 ಜನರ ಲೀಸ್ಟ್ ಆಗಸ್ಟಲ್ಲಿ ಯಾವಾಗ ಅನೌನ್ಸ್ ಆಗುತ್ತೋ, 20 ಜನರ ಲೀಸ್ಟ್ ಬಂದಂತಹ ಟೈಮಲ್ಲಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರೇ ಮುಂಚೂಣಿಯಲ್ಲಿರೋದು. ಅದಾದಮೇಲೆ ಕೊನೆ ಕ್ಷಣದಲ್ಲಿ ಅವಕಾಶ ತಪ್ಪುತ್ತೆ. ಸೊ ಹಾಗಾಗಿ ಈಗ ಅವರೇನಾ ಅಥವಾ ಇನ್ಯಾವ ಮಹಿಳಾ ನಾಯಕಿಗೆ ಮಂತ್ರಿ ಭಾಗ್ಯ? ಒಂದು 2 ದಿನದಲ್ಲಿ ಅಧಿಕೃತಗೊಳ್ಳುತ್ತೆ. ಇನ್ನು ಗಾಯತ್ರಿ ಶಾಂತೇಗೌಡ ಸದ್ಯ ಈ ರೇಸ್ನಲ್ಲಿ ಅತ್ಯಂತ ಮುಂಚೂಣಿಯಲ್ಲಿರೋದು. ಅವತ್ತು ಕೂಡ ಹೇಳಿದರು ಕಾದು ನೋಡಿ ಅನ್ನುವಂತಹ ಮಾತು. ಮೇಡಮ್, ನಿಮಗೆ ಬೇಜಾರಾಗ್ತಾ ಇಲ್ವಾ? ಕೊನೆ ಮೂಮೆಂಟಲ್ಲಿ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಹೋಗಬೇಕಾಗಿತ್ತು, ಆಗ ಕ್ಯಾನ್ಸಲ್ ಆಗಿದ್ದು ಅಂತ ಹೇಳೋದಕ್ಕೇನೋ. ಅದರ ಜೊತೆಗೆ ಸಾಕಷ್ಟು ಸಂಭಾವ್ಯ ಹೆಸರುಗಳು ಕೂಡ ಪಟ್ಟಿಯಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು, ಗಾಯತ್ರಿ ಶಾಂತೇಗೌಡರು ಪರಿಷತ್ ಸದಸ್ಯೆ, ಹೈಕಮಾಂಡ್ ಅನುಮೋದಿಸಿದಂತಹ ಅಂತಿಮ ಪಟ್ಟಿ ಅಲ್ಲಿದ್ದರೂ ಕೂಡ ಒಂದಷ್ಟು ಆಂತರಿಕ ಸಮಾಲೋಚನೆಯ ಕಾರಣಗಳಿಂದಾಗಿ ಕೊನೆಯ ಕ್ಷಣದಲ್ಲಿ ಅವರ ಪ್ರಮಾಣ ವಚನ ಮುಂದೂಡಲ್ಪಡುತ್ತೆ. ಸೊ ಇವರೇ ಈಗ ಮೊದಲ ಆಯ್ಕೆಯಾಗಿದ್ದಾರೆ. ಇನ್ನೊಂದು ಕಡೆ ಬೆಳಗಾವಿ ಗ್ರಾಮೀಣ ಭಾಗದ ಶಾಸಕಿಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್, ಕಾಂಗ್ರೆಸ್ನ ಪ್ರಭಾವಿ ನಾಯಕಿ, ಕಳೆದ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದಂಥ ಹಿರಿಯ ಮಹಿಳಾ ಶಾಸಕಿ. ಸಂಪುಟದಲ್ಲಿ ಪ್ರಾದೇಶಿಕ ಹಾಗೆ ಲಿಂಗ ಸಮತೋಲನಕ್ಕಾಗಿ ಇವರ ಹೆಸರು ಕೂಡ ಚರ್ಚೆಯಲ್ಲಿದೆ. ಡಿ.ಕೆ. ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರ್ಪಡೆಯಾಗ್ತಾರಾ? ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಮಿನಿಸ್ಟರ್ ಆಗಿದ್ದರು. ಇನ್ನು ಶಾಸಕಿ, KGFನ ಶಾಸಕಿ ರೂಪಕಲಾ ಎಂ, ಹಿರಿಯ ನಾಯಕಿ, ನಮ್ಮ ಕಾಂಗ್ರೆಸ್ನ ಹಿರಿಯ ನಾಯಕರು, ಸಚಿವರು KH ಮುನಿಯಪ್ಪ ಅವರ ಪುತ್ರಿ, ಕೋಲಾರ ಭಾಗದ ಪ್ರಮುಖ, ಪರಿಶಿಷ್ಟ ಜಾತಿ ಕೋಟಾದಡಿ ಇವರ ಹೆಸರು ಪರಿಗಣನೆಗೆ ಬಂದರೂ ಬರಬಹುದು, ಕೇಳಿಬರ್ತಾ ಇದೆ. ಇನ್ನು ಯಂಗ್ಸ್ಟರ್ ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ ಯುವ ಮತ್ತು ಸುರಕ್ಷಿತ ಮಹಿಳಾ ಮುಖವಾಗಿದ್ದು ಸಂಪುಟಕ್ಕೆ ಹೊಸಬರನ್ನು ತರಬೇಕೆಂಬ ಹೈಕಮಾಂಡ್ ಆಶಯಕ್ಕೆ ಇವರು ಹೊಂದಿಕೆ ಹಾಕುವಂತಹ ಸಾಧ್ಯತೆಗಳಿದೆ. ಹಾಗೆ ಕಲಬುರಗಿ ಉತ್ತರ ಶಾಸಕಿಯಾದಂತಹ ಖನೀಜ್ ಫಾತಿಮಾ, ಅಲ್ಪಸಂಖ್ಯಾತ ಕೋಟಾ, ಮಹಿಳಾ ಪ್ರಾತಿನಿಧ್ಯ ಎರಡನ್ನ ಒಟ್ಟಿಗೆ ಸರಿದೂಗಿಸೋದಕ್ಕೆ ಇವರ ಹೆಸರನ್ನು ಪರಿಶೀಲನೆ ಮಾಡ್ಬೋದು. ಯಾಕಂದರೆ 2018ರಿಂದಲೂ ಕೂಡ ಖನೀಜ ಫಾತಿಮಾ ಅವರು ಸಾಕಷ್ಟು ಒದಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಅಂಟಿಗೆ ಸಾಕಷ್ಟು ಚರ್ಚೆ ಮಾಡ್ತಾ ಇದ್ದಾರೆ. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಕೃಪಕಟಾಕ್ಷದಿಂದ ಖನೀಜ ಫಾತಿಮಾ ಅವರು ಮಿನಿಸ್ಟರ್ ಆದರೂ ಅಚ್ಚರಿ ಪಡಬೇಕಾಗಿಲ್ಲ. ಇನ್ನು ಹರಪನಹಳ್ಳಿ ಶಾಸಕಿ ಲತಾ ಮಲ್ಲಿಕಾರ್ಜುನ್ ಪಕ್ಷೇತರವಾಗಿ ಗೆಲ್ತಾರೆ 2023ರಲ್ಲಿ. ಅದಾದಮೇಲೆ ಕಾಂಗ್ರೆಸ್ಗೆ ಬೇಷರತ್ ಬೆಂಬಲ ಕೊಡ್ತಾರೆ. ಇವರಿಗೂ ಕೂಡ ಅವಕಾಶಗಳು ಸಿಗಬಹುದು ಅನ್ನೋ ಚರ್ಚೆಗಳು ಕೂಡ ಆಗ್ತಾ ಇದೆ. ಒಟ್ಟಾರೆ ಸಾಕಷ್ಟು ಜನ ರೇಸಲ್ಲಿದ್ದಾರೆ. ಬಟ್ ಬಹಳ ಮುಂಚೂಣಿಯಲ್ಲಿ ಕೇಳಿಬರ್ತಾ ಇರುವಂತಹ ಹೆಸರು ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್, ಬೆಳಗಾವಿ ಗ್ರಾಮೀಣ ಭಾಗದ ಶಾಸಕಿ, ಕಾಂಗ್ರೆಸ್ನ ಹಿರಿಯ ಶಾಸಕಿ, ಒಳ್ಳೆಯ ಹೆಸರು ಪಡ್ಕೊಂಡಿದ್ದಾರೆ. ಅದರಲ್ಲೂ ಆ ಭಾಗದಲ್ಲಂತೂ ಸಿಕ್ಕಾಪಟ್ಟೆ ಹೆಸರಿದೆ.
ಇನ್ನು ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಮಿನಿಸ್ಟರ್ ಆಗಿದ್ದರು, ಆ ಅವಧಿಯಲ್ಲೂ ಕೂಡ ಒಳ್ಳೆಯ ಕೆಲಸ ಮಾಡಿದ್ದಾರೆ, ಒಳ್ಳೆಯ ಹೆಸರು ಪಡ್ಕೊಂಡಿರುವಂತಹ ನಾಯಕಿ, ಅದ್ಭುತವಾದಂಥ ವಿಚಾರಗಳನ್ನು ಕೂಡ ತಿಳ್ಕೊಂಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಬಹಳ ಮುಂಚೂಣಿಯಲ್ಲಿ ಕೇಳಿಬರ್ತಾ ಇದೆ. ಅವರ ಹೆಸರು ಮತ್ತೆ ಬಂದರೂ ಆಶ್ಚರ್ಯ ಪಡಂಗಿಲ್ಲ. ಇನ್ನು ಮೊದಲನೇ ಲಿಸ್ಟಲ್ಲಿದ್ದಂತಹ MLC ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಕೂಡ ಬಹಳಷ್ಟು ಕೇಳಿಬರ್ತಾ ಇದೆ. ಯಾಕಂದರೆ ಮೊದಲನೇ ಲಿಸ್ಟಲ್ಲೇ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು, ಹಾಗೇ ಆಗುತ್ತೆ ಅಂತ ಹೇಳಿ. ಇನ್ನೇನು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು, ಎಲ್ಲರೂ ಅವರಿಗೆ ಶುಭಾಶಯಗಳ ಮಹಾಪೂರ. ಒಂದು ರೀತಿಯಲ್ಲಿ ಇಡೀ ಕರ್ನಾಟಕದ ಜನರಿಗೆ ಗಾಯತ್ರಿ ಶಾಂತೇಗೌಡರು ಬಹಳ ಅಚ್ಚರಿಯ ಹೆಸರು. ಚಿಕ್ಕಮಗಳೂರಿಗೆ ಅವರು ಬಹಳ ಹಳಬರಿರಬಹುದು, ಬಟ್ ಕರ್ನಾಟಕದಲ್ಲಿ ಜನತೆ ಯಾರು ಕೂಡ ಮಹಿಳಾ ಕೋಟಾದಡಿಯಲ್ಲಿ ಗಾಯತ್ರಿ ಶಾಂತೇಗೌಡರನ್ನ ಮಿನಿಸ್ಟ್ರು ಮಾಡ್ತಾರೆ, ಅವ್ರ ಹೆಸರು ಬರುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಹೆಸರು ಬಂದುಬಿಡುತ್ತೆ. ಇನ್ನೇನು ಪ್ರಮಾಣ ವಚನ ಸ್ವೀಕರಿಸೋಕೆ ಹೋಗಬೇಕು ಅನ್ನೋ ಟೈಮಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಒಂದಷ್ಟು ಚೇಂಜಸ್ಗಳಾಗುತ್ತೆ. ಸೊ ಹಾಗಾಗಿ ಗಾಯತ್ರಿ ಶಾಂತೇಗೌಡ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಮುಂಚೂಣಿಯಲ್ಲಿರೋದ್ರಿಂದ ಯಾರಿಗೆ ಮಣೆ ಹಾಕ್ತಾರೆ DK ಶಿವಕುಮಾರ್ ಅವರು, ಕಾಂಗ್ರೆಸ್ ಹೈಕಮಾಂಡ್? ಇನ್ನೊಂದೆರಡು ದಿನದಲ್ಲಿ ಸ್ಪಷ್ಟ ಉತ್ತರ ಸಿಗುತ್ತೆ.